ಇದ್ದ ರಾಮಪ್ಪನ ಮನೆಯಿಂದ ಅವನ ಮಗ ಮಾತ್ರ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಓಡ್ ಬಂದ. ನಾನು ಅವನು ಕಾಪಾಡಿದೆ. ನಮಗಿಂತ ಮುಂದೆ ರಾಮಪ್ಪನವರೆಲ್ಲ ಸಾಗಿಸ್ಬಿಟ್ಟಿದ್ದಾನೆ. ಏನ್ ಹೇಳ್ತಿದ್ರ ಬಾವ ನೀವು? ಹೌದು ಕಣೋ, ನಾನು ಹೇಳೋದು ನಿಜ. ಇದೆಲ್ಲ ಯಾವುದೋ ನಿಧಿಗೋಸ್ಕರ ಆಗಿದ್ದು ಅಂತ ಗೊತ್ತಾಯ್ತು. ಸುಟ್ಟು ಹೋದ ರಾಮಪ್ಪನ ಮಗನ್ ಬದುಕಿಸಿದ್ರೆ ಆ ನಿಧಿ ಬಗ್ಗೆ ತಿಳ್ಕೋಬಹುದು ಅಂತ ಅನಿಸ್ತು. ಅವನ್ನ ಮನೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟೆ. ಬಹಳ ಕಷ್ಟಪಟ್ಟು ಅವನು ಉಳಿಸ್ದೆ. ನನಗೆ ಅವನ ಹತ್ರ ಒಂದು ಚಿನ್ನದ ನಾಣ್ಯ ಸಿಕ್ತು. ನಾನು ಅವನನ್ನ ನಿಧಿ ಬಗ್ಗೆ ವಿಚಾರಿಸಿದೆ. ಆದ್ರೆ ಅವನ ಮುಖ ಬೆಂಕಿಯಲ್ಲಿ ಸುಟ್ಟು ತುಂಬಾ ವಿಕಾರವಾಗಿ ಹೋಗಿತ್ತು. ಅವನು ಆ ಶಾಕ್ನಿಂದ ಒಬ್ಬ ಹುಚ್ಚನಾಗಿದ್ದ. ಎಷ್ಟೇ ಕಷ್ಟಪಟ್ರು ನಮ್ಗೆ ಇವರಿಂದ ಆ ನಿಧಿ ಬಗ್ಗೆ ಬಾಯಿ ಬಿಡ್ಸಕ್ಕಾಗಲಿಲ್ಲ. ಆ ನಿಧಿನ ರಾಮಪ್ಪ ಮನೆ ಹತ್ರನೇ ಎಲ್ಲ ಹೊತ್ತಿಟ್ಟಿರ್ಬೋದು ಅಂತ ಅನಿಸ್ತು. ಅದನ್ನ ಹುಡುಕೊಂಡು ನಾಗರಾಜವಲ್ಲಿಗೆ ಬರ್ಬೋದು ಅಂತ ಅನಿಸ್ತು. ಅದಕ್ಕೆ ಈ ವಿಕಾರಿನ ಉಪಯೋಗಿಸ್ಕೊಂಡು ಆ ಸುಟ್ಟ ಮನೆಯನ್ನ ದೆವ್ವದ ಮನೆ ಮಾಡಿದೆ. ಬೆಂಕಿನ ಕಂಡ್ರೆ ಹೆದರ್ತಿದ್ದವನ್ಗೆ ಬೆಂಕಿ ತೋರಿಸಿ ಹೆದರ್ಸಿ ಸ್ಮಶಾನದಿಂದ ಹೆಣ್ಣುಗಳನ್ನ ಕಿತ್ತು ಮನೆ ಸುತ್ತ ಬಿಸಾಕಿಸ್ದೆ. ಮನೆಗೆ ಬೆಂಕಿ ಬೀಳೋದಕ್ಕೆ ಸ್ವಲ್ಪ ದಿವಸ ಮೊದಲು ತಾನೇ ಒಂದು ಮದುವೆ ಆಗಿತ್ತು. ಆ ಮನೆ ಜೊತೆ ನೀವು ಹೆಂಡತಿನ ಸುಟ್ಟು ಬೂದಿ ಆದ್ಲು. ಯಾವಾಗಾದ್ರೂ ಸ್ಮಶಾನದಲ್ಲಿ ಹೆಣ್ಣೆಣ್ಣೆಗಳು ಸಿಕ್ಕಾಗ ಅದನ್ನ ಒಂಟಿ ಮನೆಗೆ ತಂದು ಅದಕ್ಕೆ ಸಿಂಗಾರ ಮಾಡಿ ಅದೇ ತನ್ನ ಹೆಂಡತಿ ಅಂತ ಭ್ರಮಿಸಿ ಅದ್ರ ಜೊತೆ ಮಾತಾಡಿಸ್ತಿದ್ದ. ಇದು ಗೊತ್ತಾದ್ರೂ ನಾನು ಸುಮ್ಮನಿದ್ದೆ. ಇದೊಂದು ದೊಡ್ಡ ವಿಷಯ ಆಗ್ಲಿ, ಊರಲ್ಲಿರೋರ ಅಣ್ಣ ಇಲ್ಲಿಗೆ ಬರ್ಲಿ ಅಂತ. ಅಣ್ಣನ? ಹೌದು. ಮನೆಗೆ ಬೆಂಕಿ ಬಿದ್ದಿದ್ದಾಗ ಅವನು ಇಲ್ಲಿಗೆ ಬಂದಿದ್ದ. ಆದ್ರೆ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಎಲ್ರು ಸುಟ್ಟೋದ್ರು ಅಂತ ನಾಗರಾಜ್ ಅವನು ನಂಬಿಸಿ ಅವನು ವಾಪಸ್ ಕಳಿಸ್ಬಿಟ್ಟ. ಅವನೇನಾದ್ರೂ ಬಂದ್ರೆ ಇವನು ನೋಡಿದ್ರೆ ಇವನಿಗೆ ಹಳೆಯದೆಲ್ಲ ಜ್ಞಾಪಕಕ್ಕೆ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಕರೆಗೂ ಒಂದೊಂದ್ ದಿವಸ ವಾಪಸ್ ಬಂದ. ನಾನು ಅವನಿಗೆ ನಡೆದ ವಿಷಯನೆಲ್ಲ ಹೇಳಿದೆ. ನನಗೆ ಸಿಕ್ಕ ಒಂದು ಚಿನ್ನದ ನಾಣ್ಯನೂ ಕೊಟ್ಟೆ. ನೀನ್ ಮನ್ಸು ಮಾಡಿದ್ರೆ ಇವನಿಂದ ಆ ನಿಧಿ ಬಗ್ಗೆ ಬಾಯ್ ಬಿಡಿಸ್ಬೋದು ಅಂದೆ. ಅದಕ್ಕೆ ಅವನು ಒಪ್ಪ. ಆದ್ರೆ ಇವನಿಂದ ಆ ನಿಧಿ ಬಗ್ಗೆ ಬಾಯ್ ಬಿಡಿಸೋದಕ್ ಮೊದಲು ತನ್ನ ವಂಶನ ನಿರ್ವಂಶ ಮಾಡ್ದ, ನಾಗರಾಜ ವಂಶನ ನಿರ್ವಂಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ನನ್ನ ಪ್ರತಿಜ್ಞೆನ ಪೂರೈಸ್ಕೊಳ್ಳೋದಿಕ್ಕೆ ನನಗೆ ಸಹಾಯ ಮಾಡು, ನಂತರ ಆ ನಿಧಿನ ನೀನೇ ಬೇಕಾದ್ರೆ ತಗೋಂತಂದ. ನಾನು ಒಪ್ಕೊಂಡೆ. ಅವನು ವಾಪಸ್ ಹೋದ. ಮತ್ತೆ ನಿಮ್ ಶೂಟಿಂಗ್ ಯೂನಿಟ್ ಜೊತೆ ವಾಪಸ್ ಬಂದ. ನಮ್ಮ ಶೂಟಿಂಗ್ ಜೊತೆನಾ? ಹೌದು. ನಿಮ್ ಶೂಟಿಂಗ್ ಯೂನಿಟ್ ಅಲ್ಲಿ ಅವನು ಒಬ್ಬ. ನಿಮ್ ಜೊತೆ ಇಟ್ಕೊಂಡೇನೆಲ್ಲ ಪ್ಲಾನ್ ಮಾಡ್ತೇನೆ. ಅವನೇ ಕೊಲೆಗಳೆಲ್ಲ ಮಾಡ್ತಿರೋದು. ಯಾರದು? ಏನ್ ಸರ್, ಕುಮಾರ್ ಹೋಗಿ 1 ಗಂಟೆ ಆಯ್ತು, ಇನ್ನೂ ಬರಲಿಲ್ಲ. ಹೋಗಿ ನೋಡ್ಕೊಂಬರೋಣ. ಎಲ್ಲರೂ ಹೋದ್ರೆ ಕೊಲೆಗಾರ ಎಸ್ಕೇಪ್ ಆಗ್ಬಿಡ್ತಾನೆ. ಸ್ವಲ್ಪ ಹೊತ್ತು ಕಾದ್ದೋಣ. ಹೌದು, ಇನ್ನೊಂದು ಅರ್ಧ ಗಂಟೆ ಕಾಯೋಣ. ಬಂದ್ರು ಬರ್ಬೋದು. ಡಾಕ್ಟರ್, ನೀನ್ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಅಂತ ನನ್ನ ವಿಷಯ ಎಲ್ಲ ಹೇಳ್ಬಿಡ್ತಿದ್ದೆ ಅಲ್ಲ. ನೀನ್ ಹೇಳಿದ್ರು ನನಗೇನು ಚಿಂತೆ ಇಲ್ಲ. ನಾನು ಯಾರಿಗೂ ಸಿಕ್ಕಾಕೊಳ್ಳೋದಿಲ್ಲ. ಆ ನಾಗರಾಜರಾವ್ ನಾನೇ ಕೈಯಾರ ಕೊಲ್ಲಬೇಕು ಅಂತಿದ್ದೆ. ಆದ್ರೆ ಆ ಹೇಳಿ ಅವನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಅವನಿಂದಾಗಿ ನನ್ನ ಇಡೀ ಸಂಸಾರ ಸುಟ್ಟು ಬೂದಿ ಆಗೋಯ್ತು. ನನ್ನ ತಮ್ಮ ಈ ರೀತಿ ಕುರೂಪಿಯಾಗಿ ಹುಚ್ಚನಾಗಿ ಬಾಳ್ಬೇಕಾಯ್ತು. ಅವನ ಮಗಳನ್ನ ನಾನೇ ಕೊಲ್ಲಬೇಕು ಅಂತಿದ್ದೆ. ಅದಕ್ಕೆ ನೀನ್ ಕಲ್ಲು ಹಾಕ್ಬಿಟ್ಟೆ ಡಾಕ್ಟರ್, ಕಲ್ಲು ಹಾಕ್ಬಿಟ್ಟೆ. ಇಲ್ಲ, ಇದ್ರಲ್ಲಿ ನಿಜವಾಗ್ಲೂ ನಂಗೇನು ತಪ್ಪಿಲ್ಲ. ನಾನು ನಿನ್ನ ಹೆಸರು ಹೇಳಿಲ್ಲ. ಹೇಳೋದ್ರಲ್ಲಿದ್ದೆ. ಅಷ್ಟನ್ನ ಅಲ್ಲಿಗೆ ಬಂದ್ಬಿಟ್ಟೆ. ನೀನ್ ಹೇಳಿದ್ರು ನನಗೇನು ಚಿಂತೆ ಇಲ್ಲ. ಇವತ್ತು ನನ್ನ ಮನಸ್ಸಿಗೆ ಸಂತೃಪ್ತಿಯಾಗಿದೆ. ನಾನು ನನ್ನ ತಮ್ಮ ಅವ್ರ ಕೈಲಿ ಜೀವಂತವಾಗಿ ಸಿಗೋದಿಲ್ಲ ಡಾಕ್ಟರ್. ನೋಡು. ಬೇಡ ಬೇಡ, ನಿನ್ನಿಂದ ಕೆಲಸ ಆದ್ಮೇಲೆ ಹೇಗಾದ್ರೂ ಅವರಿಂದ ನಿಧಿ ಬಗ್ಗೆ ಬಾಯ್ ಬಿಡಿಸಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನಿಧಿ? ಆ ನಿಧಿಯಿಂದನೇ ನಮ್ಮ ಇಡೀ ವಂಶ ನಿರ್ವಂಶವಾಗೋಯ್ತು. ನನ್ನ ತಮ್ಮ ಈ ರೀತಿ ಬದುಕಬೇಕಾಯ್ತು. ಆ ನಿಧಿ ಬೇರೆ ಯಾರಿಗೂ ಸಿಗ್ಬಾರ್ದು. ಇಲ್ಲೋಡು, ಈ ವಿಷಯ ನಾನು ನನ್ನ ತಮ್ಮ ತಗೊಂಡು ಇಲ್ಲ ಸತ್ತೋಗ್ತೀವಿ. ಆ ನಿಧಿ ನಮ್ ಜೊತೆನೆ ಭೂಗತಾಗ್ಬಿಡ್ಬೇಕು. ಬೇಡ, ನನ್ನ ಮಾತು ಕೇಳು. ಆತರ ಬಿಡಬೇಡ. ಕುಡಿಯೋ, ತಗೊಳ್ಳೋ, ಕುಡಿಯೋ. ಬೇಡ, ಒಂದು ವಿಷಯ ಕುಡಿಸ್ಬೇಡ. ನಾವಿಬ್ರು ಆ ನಿಧಿ ತಗೊಂಡು ಎಲ್ಲಾದ್ರೂ ದೇಶಾಂತರ ಹೋಗ್ಬೇಡ. ಕುಡಿ ಕುಡಿ. ನನ್ನ ಮಾತು ಕೇಳು. ಆತರ ಬಿಡಬೇಡ, ಆತರ ಬಿಡಬೇಡ. ಕುಡಿ. ಡಾಕ್ಟರ್, ಈಗ ನಾನು ಕುಡಿತೀನಿ. ಪ್ಲೀಸ್ ಕುಡಿಬೇಡ. ಗುಡ್ ಬೈ ಡಾಕ್ಟರ್, ಗುಡ್ ಬೈ. ಬೇಡ, ಪ್ಲೀಸ್ ಬೇಡ. ಏಯ್ ಏಯ್,
ಡಾಕ್ಟರ್, ನಮ್ ಜೊತೆಲೇ ಇದ್ದವನು ಅಂದ್ರಲ್ಲ, ಇದ್ಯಾರಿದು? ಗೊತ್ತಾಗ್ಲಿಲ್ವಾ? ಬನ್ನಿ, ನಿಮ್ ಕಟ್ಬಿಚ್ಚಿ ತೋರಿಸ್ತೀನಿ. ನಿಮ್ ಪ್ರೊಡಕ್ಷನ್ ಮ್ಯಾನೇಜರ್ ಶ್ರೀಕಂಠನೇ ಕೊಲೆಗಾರ. ಇವನ ಅವತ್ತೇ ಸತ್ತೋದ್ನಲ್ಲ? ಸಾಯ್ಲಿಲ್ಲ, ಸತ್ತಾಗ ನಾಟಕ ಆಡ್ದ. ಇವ್ನು ಮೊದ್ಲೇ ಬಹಳ ಚೆನ್ನಾಗೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದ. ನಿಮ್ ಶೂಟಿಂಗ್ ಯೂನಿಟ್ ಅಲ್ಲಿ ಇರುವಂತದ್ದು ಇನ್ನೊಂದು ಬೊಂಬೆ ಮಾಡಿಸ್ಕೊಂಡ್ ಬಂದಿದ್ದ. ತಾನ್ ಮಾಡ್ತಿರೋ ಕೊಲೆಗಳಲ್ಲಿ ಮನುಷ್ಯರ ಕೈವಾಡ ಇಲ್ಲ, ಅದು ದೆವ್ವದ ಕಾಟ ಅಂತ ನಂಬಿಸೋದಿಕ್ಕೆ ಆ ಗೊಂಬೆ ಒಳಗಡೆ ದೆವ್ವ ಸೇರ್ಕೊಂಡಿರೋ ತರ ನಾಟಕ ಆಡ್ದ. ದಿನ ರಾತ್ರಿ ಆ ಸನ್ಯಾಸಿ ಮನೆಗೆ ಹೋಗ್ತಿದ್ದ, ಕುಂಟನ್ನು ರಕ್ಕನ್ನು ಆ ಪಾಳ್ ಮನೆಗೆ ಹೊತ್ಕೊಂಡ್ಬಂದು ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ದ. ಒಂದ್ ದಿನ ರಾತ್ರಿ ಅಕಸ್ಮಾತ್ ಆಗಿ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮುರಳಿ ಆ ಪಾಳ್ ಮನೆಗೆ ಬಂದಾಗ ಅವನ ತಲೆ ಜಜ್ಜಿ ಸಾಯಿಸ್ಬಿಟ್ಟ. ಆದ್ರೆ ಅವನ ಹೆಣ ಸಾಕ್ಸೋಷ್ಟಲ್ಲಿ ನೀವು ಬಂದ್ಬಿಟ್ರಿ, ಅವನಲ್ಲಿಂದ ಓಡೋದ. ನಡೀತಾ ಇರೋದೆಲ್ಲ ದೆವ್ವದ ಕಾಟ ಅಂತ ನಂಬಿಸೋದಿಕ್ಕೆ ನಿಂಬೆ ಹಣ್ಣೊಳಗಡೆ ರಕ್ತ ತುಂಬಿಸ್ದ. ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಸಿಗೆ ಮೇಲೆ ಸತ್ತ ಕಾಗಿನ ಹಾಕ್ದ. ಬೊಂಬೆ ಮುಂದೆ ಕರ್ಪೂರ ಮತ್ತು ರಂಜಕನ ಹಾಕಿ ಬೆಂಕಿ ಬರೋ ಹಾಗೆ ಮಾಡ್ದ. ಇನ್ವೆಸ್ಟಿಗೇಷನ್ ತೀವ್ರ ಆದಾಗ ಪ್ರೊಡ್ಯೂಸರ್ನ ಒಂದ್ ಕಡೆ ಕರೆಸಿ ತಾನೇ ಸತ್ತ ಹಾಗೆ ನಾಟಕ ಆಡ್ದ. ನೀವೆಲ್ಲ ಅಲ್ಲಿ ಬರೋಷ್ಟರಲ್ಲಿ ಅಲ್ಲಿಂದ ಎದ್ದು ತನ್ನ ತಮ್ಮನ್ ಕರ್ಕೊಂಡ್ ಬಂದು ನನ್ ಮನೆ ಸೇರ್ಕೊಂಡ. ಒಂದಿನ ರಾತ್ರಿ ಕೃಷ್ಣ ಬೊಂಬೆ ವೇಷ ಹಾಕೊಂಡು ಹೀರೋಯಿನ್ ರೂಮ್ಗೆ ಹೋದಾಗ ಅವನ್ ಕೊಲೆ ಮಾಡ್ಬಿಟ್ಟ. ಆದ್ರೆ ಆ ಚಿನ್ನದ ನಾಣ್ಯ ಅಲ್ಲೇ ಇದ್ದ ಬಿದ್ದೋಯ್ತು. ಅದು ನಿಮ್ ಕೈಗೆ ಸಿಕ್ಕಿ ಆ ನಿಧಿ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಾಗೋಯ್ತು. ಆ ನಿಧಿ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಅವ್ರಿಗೆ ಸಹಾಯ ಮಾಡಿದೆ. ಆದ್ರೆ ಕಡೆಗೂ ನೀವು ಮೋಸ ಮಾಡ್ಬಿಟ್ಟ. ಕುಮಾರ್ ಯಾರಿದ್ರು? ಸರ್, ಕೊಲೆಗಾರ ಬೇರೆ ಯಾರು ಅಲ್ಲ, ನಮ್ ಶ್ರೀಕಂಠನೇ. ಗಾಡ್, ಅವತ್ತೊಂದು ಸತ್ತಿರ್ಲಿಲ್ವಾ? ಅದೆಲ್ಲ ಬರೀ ನಾಟಕ ಸರ್. ಈಗ ನಿಜವಾಗ್ಲೂ ವಿಷ ತಗೊಂಡು ಸತ್ತೋಗಿದ್ದಾನೆ. ಸರಿಯಾದ ಸಮಯಕ್ಕೆ ಬಂದು ಆಗ್ತಿದ್ದ ಅನಾಹುತನ ತಪ್ಪಿಸ್ಬಿಟ್ರಿ ಸರ್. ಅರೆ, after all, it was my duty and I have done it. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲವ್ಲಿ. ನೀವು ಇಷ್ಟೆಲ್ಲಾ ಕಷ್ಟಗಳನ್ನು ಎದುರಿಸಿ ಪಾರಾಗಿದ್ದೀರಾ. ನಿಮ್ಮ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಕುಮಾರ್, ಸಿನಿಮಾ ಹೀರೋ ಆಗಿ ಬಂದ್ಬಿಟ್ಟು ಈ ಮನೆ ಹೀರೋ ಆಗ್ಬಿಟ್ರೆ ಥ್ಯಾಂಕ್ಸ್. ಬೇಗ ನೀವು ಮುಗಿಸ್ಕೊಂಡ್ ಬನ್ನಿ, ನೆಕ್ಸ್ಟ್ ಪಿಕ್ಚರ್ ಮಾಡೋಣ. ಬರ್ತೀನಿ. ಓಕೆ, ಬಾಯ್ ಬಾಯ್ ಯಂಗ್ ಲೇಡಿ. ಬಾಯ್, ಆಲ್ ದ ಬೆಸ್ಟ್. For more updates, like, comment, subscribe to our channel.